ಸೊ ದೇವಸ್ಥಾನದಿಂದ ಸೀದಾ ಅಮ್ಮ ಮನೆ ಕಡೆ ಬಂದ್ವಿ. ಅಮ್ಮ ಮನೆಗೆ ಬಂದ್ರೆ ಅಮ್ಮ ಇಲ್ಲಿ ಚಕ್ಲಿ ಮತ್ತೆ ಅವಲಕ್ಕಿ ಕೊಟ್ರು. ನಮ್ಮ ಆಕಾಶ್ ಅವ್ರು ಬಂದಿದ್ರು ಹುಬ್ಳಿಯಿಂದ ತಗೊಂಬಂದಿದ್ರು. ಬಟ್ ನನಗೆ ಕಿರಣ್‌ಗೆ ನನಗೆ ಮೂವರ್ಗೂ ಕೆಮ್ಮಿರೋದ್ರಿಂದ ಇದು ತಿಂದ್ರೆ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ ಅಂದ್ಬಿಟ್ಟು ತಿನ್ಬೇಕು ಅಂತ ತುಂಬಾ ಅನಿಸ್ತಾ ಇತ್ತು, ಮಿಸ್ ಆಯ್ತು. ಸರಿ ಬೇಡ, ಟೀ ಕೂಡ ತುಂಬ ಕಂಟ್ರೋಲ್ ಮಾಡ್ಕೊಂಡಿದ್ದೆ. ಬೇಡ ಅಂತ ಅಟ್‌ಲೀಸ್ಟ್ ಟೀ ಅದನ್ನ ಸ್ವಲ್ಪನಾದ್ರೂ ಕುಡಿಯೋಣ ಅಂದ್ಬಿಟ್ಟು ಟೀ ಮಾಡ್ಕೊಂಡ್ವಿ. ಹಾಗೆ ನನಗೂ ಬೇಕು ಅಂತ ಕೇಳ್ತಾ ಇದ್ಲು. ಸರಿ ಅವಳಿಗೆ ಅರಶಿನ ಹಾಕಿ ಹಾಲು ಮಾಡಿಕೊಟ್ರು ಅಮ್ಮ. ನನ್ನ ತಂಗಿ ಕೂಡ ಬಂದಿದ್ಲು. ಇನ್ನು ಅವಳಿಗೆ 8th ಕಂಪ್ಲೀಟ್ ಆಯಿತು. ಇನ್ನೇನು ಡೆಲಿವರಿ ಟೈಮ್ ಕೂಡ ಹತ್ರ ಬರ್ತಾ ಇದೆ. ಸೊ ಹಾಗೆ ಅಮ್ಮ ಹೇಳಿದ್ರು ಊಟ ಮುಗಿಸ್ಕೊಂಡೇ ಹೋಗ್ಬಿಡಿ ಅಂತ. ಹಾಗೆ ಕುಂಬಳಕಾಯಿ ಇತ್ತಲ್ವಾ, ಸೊ ರೊಟ್ಟಿ ಮಾಡ್ತೀನಿ ಅಂತ ಹೇಳಿದ್ರು. ರೊಟ್ಟಿ ತಿಂದು ತುಂಬ ದಿನನೂ ಆಗಿತ್ತು, ನಾವು ಟ್ರಿಪ್ ಹೋಗಿ ಬಂದ್ಮೇಲೆ ತಿಂದು ಇರಲಿಲ್ಲ. ಸರಿ ಕುಂಬಳಕಾಯಿ ಅಂದರೆ ನಂಗೆ ತುಂಬ ಇಷ್ಟ, ಚೆನ್ನಾಗಿರುತ್ತೆ ರೊಟ್ಟಿ ಜೊತೆ ಕಾಂಬಿನೇಷನ್ ಅಂತ ನಾನು ಕಟ್ ಮಾಡ್ಕೊಡ್ತೀನಿ ಅಂದೆ. ಬಟ್ ಅದು ಚಾಕುವಿಂದ ಬರಲಿಲ್ಲ. ನನಗೆ ಇಳಿಗಿಲೇ ಸರಿ ಕೊಡು, ನಾನು ಇಳಿಗಿಂದನೇ ಕಟ್ ಮಾಡ್ತೀನಿ ಅಂತ ಅಮ್ಮ ಕೆಳಗೆ ಕೂತ್ಕೊಂಡು ಕಟ್ ಮಾಡ್ತಾ ಇದ್ರೆ ನಾನು ನೋಡ್ಕೊಂಡು ಕೂತ್ಕೊಂಡಿದ್ವಿ. ಪಾಪ ಅವಳಿಗೆ ಹುಷಾರಿರಲಿಲ್ಲ, ಕೆಮ್ತಾ ಇದ್ಲು. ನೋಡೋಕ್ಕೆ ಬೇಜಾರಾಗ್ತಾ ಇತ್ತು. ಅವಳಿಗೆ ರೊಟ್ಟಿ ಅಂದರೆ ತುಂಬ ಇಷ್ಟ, ತಿನ್ಬೇಕಂತ ತುಂಬ ಅನಿಸ್ತಾ ಇತ್ತು. ಕೆಮ್ಮಿಗೆ ಜಾಸ್ತಿ ತಿನ್ನೋಕ್ಕೂ ಆಗ್ತಾ ಇರಲಿಲ್ಲ. ನಮಗೂ ಅದೆಲ್ಲ ನೋಡೋಕ್ಕೂ ಬೇಜಾರು, ನಮಗೂ ಕರೆಕ್ಟಾಗಿ ಕೂತ್ಕೊಂಡು ತಿನ್ನೋಕ್ಕೂ ಆಗಿಲ್ಲ, ಆ ಥರ ಆಗೋಗ್ಬಿಟ್ಟಿತ್ತು. ಹುಷಾರಿಲ್ಲ ಅಂತ ಎತ್ಕೊಂಡೇ ಇರುವಂಥದ್ದು, ಯಾರ ಹತ್ರನೂ ಕೂಡ ಹೋಗ್ತಾನೂ ಇರಲಿಲ್ಲ. ಸ್ಪೆಷಲಿ ಮಕ್ಕಳಿಗೆ ಈ ಕೆಮ್ಮು ಬಂದುಬಿಟ್ರೆ ಅಂದರೂ ತುಂಬ ಕಷ್ಟ ಮ್ಯಾನೇಜ್ ಮಾಡೋದು. ಯಾಕಂದರೆ ಏನು ತಿನ್ನೋಕ್ಕೆ ಕೊಡಬೇಕು ಅನ್ನೋದೇ ಆಗ್ಬಿಟ್ಟಿರುತ್ತೆ. ಕೆಮ್ತಾ ಇರ್ತಾರೆ. ಡೈರಿ ಪ್ರಾಡಕ್ಟ್ಸ್ ಅಂದರೂ ಕೊಡೋಂಗೇ ಇಲ್ಲ. ಮತ್ತು ಫ್ರೈಡ್ ಐಟಮ್ಸ್ ಅಂದರೂ ಕಮ್ಮಿನೇ. ಬಟ್ ಸ್ಟಿಲ್ ಯಾವ್ದು ಕೊಡಬೇಕು ಅನ್ನೋದೇ ಆಗಿರುತ್ತೆ. ಅವ್ರಿಗೆ ತಿನ್ಬೇಕಂತನೂ ಅನ್ಸೋದಿಲ್ಲ ಆ ಥರ. ರೊಟ್ಟಿ ಅಂದರೆ ಅವಳಿಗೆ ಇಷ್ಟ, ಬಟ್ ಪಲ್ಯ ಕೂಡ ಅವಳು ಬೇಡ ಬೇಡನೇ ಅಂತ ಇದ್ಲು. ಸರಿ ಅಟ್ಲೀಸ್ಟ್ ರೊಟ್ಟಿಗೆ ಸ್ವಲ್ಪ ಹುಣ್ ಚಟ್ನಿ ಹಾಕ್ಬಿಟ್ಟು ತಿನ್ಸೋಣ ಅಂತ ಅದನ್ನು ಟ್ರೈ ಮಾಡಿದೆ. ಒಂದು 4 ಅಂದರೆ 4 ತುತ್ತು ತಿನ್ಕೊಂಡ್ಲು, ಬೇಡ ಅಂತ ಹೇಳಿದ್ಲು. ಸೊ ಈ ಟೈಮಲ್ಲಿ ಜಾಸ್ತಿ ಫೋರ್ಸ್ ಮಾಡಿ ತಿನ್ಸೋಕ್ಕೂ ಹೋಗ್ಬಾರ್ದು. ಫಸ್ಟ್ ಅವ್ರು ಸೆಟಲ್ ಆಗಬೇಕು, ಬಿಟ್ಬಿಡೋಣ ಅಂತ. ಸೊ ನಮ್ಮದು ಕೂಡ ಊಟ ಎಲ್ಲ ಆಯಿತು. ಅಮ್ಮ ಸ್ವಲ್ಪ ಬಾಕ್ಸಿಗೆ ತುಪ್ಪ ಮತ್ತು ಚಟ್ನಿ, ಏನೇ ಹುಣ್ ಚಟ್ನಿ ತಂದಿರಲ್ಲ ಅದು ಹಾಕ್ಕೊಟ್ರು. ಫುಲ್ ವೀಡಿಯೋನ ನಾನು ಯೂಟ್ಯೂಬಲ್ಲಿ ಶೇರ್ ಮಾಡಿರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ.